ಸೈಂಟಿಸ್ಟ್ ಅವರು ರಾಬರ್ಟ್ ಎಮನ್ಸ್ ಅವರು ಹೇಳುತ್ತಾರೆ, ತಮ್ಮ ರಿಸರ್ಚ್ನಲ್ಲಿ ಹೇಳಿದ್ದಾರೆ, ಯಾವ ಒಬ್ಬ ವ್ಯಕ್ತಿ ತುಂಬ ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಹೇಳುತ್ತಾನೋ ಅವನ ಮೆದುಳಿನಲ್ಲಿ 2 ರೀತಿಯ ಹಾರ್ಮೋನ್ಸ್ ಬಿಡುಗಡೆಯಾಗುತ್ತವೆ. ಸೂರಾ ಇಬ್ರಾಹಿಂ ಆಯತ್ ನಂಬರ್ 7ರಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಾನು ನಿಮಗೆ ನೀಡಿರುವ ನ್ಯಾಮತ್ ಮೇಲೆ ನೀವು ಶುಕರ್ ಹೇಳಿದರೆ ನಾನು ಅದನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚಿಸುತ್ತಾ ವೃದ್ಧಿಸುತ್ತಾ ಹೋಗುತ್ತೇನೆ ಎಂದು. ಎಷ್ಟು ನಮ್ಮ ಆತ್ಮವನ್ನು ಶುದ್ಧಿಗೊಳಿಸುತ್ತೇವೋ ಆ ಜಾಗದಲ್ಲಿ ಅಲ್ಲಾಹನ ಮನೆಯಾಗುತ್ತೆ. ಹೇಗೆ ಎಂದರೆ, ನಾವು ಫಸ್ಟು ಯಾರಾದರೂ ನಮ್ಮ ಮನೆಗೆ ಬರುವಾಗ ನಮ್ಮ ಮನೆಯನ್ನು ಹೇಗೆ ಸ್ವಚ್ಛವಾಗಿ ಇಟ್ಟುಕೊಂಡು ಅವರು ಇರುವಂತಹ ಅವರಿಗೆ ನಾವು ಉಳಿಸಿಕೊಳ್ಳುವಂತಹ ರೂಮನ್ನು ಹೇಗೆ ಶುದ್ಧಿ ಮಾಡಿ ಡೆಕೋರೇಟ್ ಮಾಡ್ತೀವೋ ಅದೇ ರೀತಿ ನಾವು ನಮ್ಮ ಆತ್ಮದಲ್ಲಿ ಇರುವಂತಹ ಎಲ್ಲ ಕಲ್ಮಶಗಳನ್ನು ನಾವು ದೂರ ಮಾಡಿಕೊಂಡು ಆ ಮನಸ್ಸನ್ನು ಅಲಂಕರಿಸಿದಾಗ, ಆ ಆತ್ಮವನ್ನು ಪರಿಶುದ್ಧ ಮಾಡಿದಾಗ ಅಲ್ಲಾಹನು ತಾನಾಗಿಯೇ ಆ ಆತ್ಮದಲ್ಲಿ ನೆಲೆಸುತ್ತಾನೆ. ಅದನ್ನು ನಮಗೆ ನೀಡಿರುವ ಆ ಅಲ್ಲಾಹನಿಗೆ ನಾವು 2 ನಿಮಿಷ ಕಣ್ಣು ಮುಚ್ಚಿ ನಮಗೆ ಇಂದು ಆಗಿರುವ ಎಲ್ಲ ಒಳ್ಳೆಯ ಕೆಲಸದ ಮೇಲೆ ಕೃತಜ್ಞತೆಯನ್ನು ಹೇಳಿ ಮಲಗಿದಾಗ ಆ ಹೃದಯ ತುಂಬ ಸಂತೋಷ ಪಡುತ್ತದೆ. ನಾವು ಎಷ್ಟು ನಮ್ಮ ಆತ್ಮವನ್ನು ಶುದ್ಧಿಗೊಳಿಸುತ್ತೇವೋ ಆ ಜಾಗದಲ್ಲಿ ಅಲ್ಲಾಹನ ಮನೆಯಾಗುತ್ತೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಹೇಗಿದ್ದೀರಾ ಎಲ್ಲರೂ? ಆ ಅಲ್ಲಾಹನು ನಿಮ್ಮ ಮೇಲೆ ತನ್ನ ಸದಾ ಪ್ರೀತಿ ಮತ್ತು ಬರ್ಕತ್ ಮತ್ತು ರೆಹಮತ್ ಸಲಾಮತಿಯನ್ನು ಇರಿಸಲಿ ಎಂದು ಅಲ್ಲಾಹನಿನಲ್ಲಿ ಕೇಳುತ್ತಾ ಇಂದಿನ ವಿಡಿಯೋವನ್ನು ನಾವು ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾನು ಒಂದು ಚಮತ್ಕಾರಿ ಶಬ್ದವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಆ ಚಮತ್ಕಾರಿ ಶಬ್ದವನ್ನು ನಾವು ಹೇಳುವುದರಿಂದ ನಮ್ಮ ಜೀವನವು ಒಂದು ಅದ್ಭುತ ರೀತಿಯಲ್ಲಿ ತುಂಬ ಸುಂದರವಾಗಿ ಬದಲಾಗುತ್ತೆ ಎಂದು ನಾನು ಹೇಳುತ್ತೇನೆ. ಆ ಅದ್ಭುತವಾದ ಚಮತ್ಕಾರಿ ಶಬ್ದ ಯಾವುದು ಎಂದು ನೀವು ಕೇಳಿದರೆ ಅದುವೇ ಅಲ್ಹಮ್ದುಲಿಲ್ಲಾ. ಅಲ್ಹಮ್ದುಲಿಲ್ಲಾ, ಶುಕರ್ ಅಲ್ಹಮ್ದುಲಿಲ್ಲಾ ಎಂದು ನಾವು ನಮ್ಮ ಜೀವನಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅಲ್ಲಾಹನಿಗೆ ಧನ್ಯವಾದಗಳನ್ನು ಹೇಳುತ್ತಾ ಹೋದಂತೆ ಏನೆಲ್ಲ ಬದಲಾವಣೆಗಳು ಆಗುತ್ತವೆ ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಹಮ್ದುಲಿಲ್ಲಾ ಹೇಳುವುದರಿಂದ ಜೀವನ ಹೇಗೆ ಬದಲಾಗುತ್ತದೆ ಎಂದು ಯೋಚಿಸುತ್ತಿದ್ದೀರಾ? ಅದು ನಾನು ಹೇಳಿರುವ ಮಾತಲ್ಲ, ಅಲ್ಲಾಹನು ಪವಿತ್ರ ಕುರ್ಆನಿನಲ್ಲಿ ಸ್ವತಃ ಹೇಳಿರುವ ಮಾತಾಗಿದೆ. ಸೂರಾ ಇಬ್ರಾಹಿಂ ಆಯತ್ ನಂಬರ್ 7ರಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಾನು ನಿಮಗೆ ನೀಡಿರುವ ನ್ಯಾಮತ್ ಮೇಲೆ ನೀವು ಶುಕರ್ ಹೇಳಿದರೆ ನಾನು ಅದನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚಿಸುತ್ತಾ ವೃದ್ಧಿಸುತ್ತಾ ಹೋಗುತ್ತೇನೆ ಎಂದು. ಸ್ವತಃ ಅಲ್ಲಾಹನು ಹೇಳಿರುವ ಈ ಮಾತಿನಲ್ಲಿ ಎಷ್ಟೊಂದು ಬೆಲೆ ಇದೆ ಎಂದು ನಾವು ತಿಳಿದುಕೊಳ್ಳಬೇಕು. ಕೇವಲ ನಾವು ಹೇಳುವ ಒಂದು ಮನಸ್ಫೂರ್ತಿಯಾದ ಕೃತಜ್ಞತೆಗೆ ನಮ್ಮ ಜೀವನ ಬದಲಾಗುತ್ತೆ ಎಂದು ಅಲ್ಲಾಹನೇ ಹೇಳಿದ್ದಾನೆ. ನಮಗೆ ಸಿಕ್ಕಿರುವ ಈ ಪವಿತ್ರವಾದ ಮಾನವ ಜನ್ಮಕ್ಕೆ ನಾವು ಅಲ್ಲಾಹನಿಗೆ ಶುಕರ್ ಹೇಳಬೇಕು. ನಮಗೆ ಸಿಕ್ಕಿರುವ ಪ್ರತಿಯೊಂದು ವಸ್ತುವಿಗೂ ನಾವು ಧನ್ಯವಾದವನ್ನು ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳುವುದರಿಂದ ಅದು ನಮಗೆ ಹೆಚ್ಚಿಸುತ್ತಾ ಹೋಗುತ್ತದೆ. ನಮಗೆ ಸಿಕ್ಕಿರುವ ನಮಗೆ ಸಂತೋಷವನ್ನು ಕೊಡುವ ಪ್ರತಿಯೊಂದು ವಸ್ತುವಿಗೂ ನಾವು ಧನ್ಯವಾದ ಹೇಳಬೇಕು. ನಮಗೆ ನೆಮ್ಮದಿ ಮತ್ತು ಶಾಂತಿ ಮತ್ತು ಖುಷಿಯನ್ನು ಕೊಡುವ ಎಲ್ಲ ವಸ್ತುಗಳು, ನಮ್ಮ ಹತ್ತಿರ ಇರುವಂತಹ ಆ ಎಲ್ಲ ವಸ್ತುಗಳಿಗೆ ಅಲ್ಲಾಹನಿಗೆ ನಾವು ಶುಕರ್ ಅಲ್ಹಮ್ದುಲಿಲ್ಲಾ, ನಿನಗೆ ಧನ್ಯವಾದಗಳು ಯಾ ಅಲ್ಲಾ ಇದನ್ನು ನಮಗೆ ಕೊಟ್ಟಿದ್ದಕ್ಕೆ ಎಂದು ನಾವು ಮನಸ್ಫೂರ್ತಿಯಾಗಿ ಹೇಳುವುದರಿಂದ ಅಲ್ಲಾಹನು ಅದನ್ನು ಇನ್ನಷ್ಟು ವೃದ್ಧಿಸುತ್ತಾ ಹೋಗುತ್ತಾನೆ. ನಾವು ಪ್ರತಿದಿನ ಅಲ್ಲಾಹನಿನಲ್ಲಿ ನಮಗೆ ವಿದ್ಯೆ ಬೇಕು, ವಿವೇಕ ಬೇಕು, ನಮಗೆ ಹಣ ಬೇಕು, ಮನೆ ಬೇಕು, ನಮಗೆ ರಿಜಕ್ ಬೇಕು, ನಿನ್ನ ಬರ್ಕತ್ ಬೇಕು, ಆರೋಗ್ಯ ಬೇಕು ಎಂದು ನಾವು ಕೇಳುವುದಕ್ಕಿಂತ ಅಲ್ಲಾಹನು ಮೊದಲೇ ನಮಗೆ ಎಲ್ಲವನ್ನೂ ಕೊಟ್ಟಿರುವ ಆ ಉಡುಗೊರೆಗಳ ಬಗ್ಗೆ ಮನಸ್ಫೂರ್ತಿಯಾಗಿ ನಾವು ಶುಕರ್ ಹೇಳುತ್ತಾ ಹೋದಂತೆ ಅಲ್ಲಾಹನು ನಮಗೆ ಕೊಟ್ಟಿರುವುದು ಎಷ್ಟು ಇದೆಯೋ ಅದನ್ನು ವೃದ್ಧಿಸುತ್ತಾ ಇನ್ನೂ ಹೆಚ್ಚು ಮಾಡುತ್ತಾ ಹೋಗುತ್ತಾನೆ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಕಣ್ಣುಗಳನ್ನು ತೆರೆದ ತಕ್ಷಣವೇ ಅಲ್ಲಾಹನಿಗೆ ಶುಕರ್ ಹೇಳಬೇಕು. ಶುಕರ್ ಅಲ್ಹಮ್ದುಲಿಲ್ಲಾ, ನನಗೆ ಈ ದಿನವನ್ನು ನನಗೆ ಜೀವಂತ ಇಟ್ಟಿದ್ದಕ್ಕೆ ಮತ್ತೆ ನನಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಿನಗೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಎಂದು ನಾವು ಇಂದಿನ ಸೂರ್ಯ ನಮಗೆ ತುಂಬ ಸಂತೋಷವನ್ನು, ಇಂದಿನ ಸೂರ್ಯೋದಯ ನಮಗೆ ತುಂಬ ಸಂತೋಷವನ್ನು ತಗೊಂಡು ಬಂದಿದೆ. ಅಲ್ಲಾಹನ ರೆಹಮತ್ತನ್ನು
ಇಂದು ಅಲ್ಲಾಹನು ಇನ್ನಷ್ಟು ರಹಮತ್ತನ್ನು ನನಗೋಸ್ಕರ ಈ ಜಗತ್ತಿಗೆ ಕಳುಹಿಸಿದ್ದಾನೆ ಎಂದು ನಾವು ಎದ್ದ ತಕ್ಷಣ ಅಲ್ಲಾಹನಿಗೆ ಶುಕರ್ ಹೇಳಬೇಕು. ನಾವು ಎದ್ದ ತಕ್ಷಣ ಯಾವ ಭಾವನೆಯಿಂದ ನಾವು ಏಳುತ್ತೇವೋ ಅದೇ ಪೂರ್ತಿ ದಿನ ಅದೇ ಭಾವನೆಯಲ್ಲಿ ನಮ್ಮ ಬದುಕು ನಡೆಯುತ್ತೆ. ನಾವು ಯಾವುದನ್ನು ಊಹಿಸಿಕೊಂಡು ಆ ದಿನದ ಸ್ಟಾರ್ಟ್ ಮತ್ತು ಶುರುವಾದನ್ನು ಮಾಡುತ್ತೇವೋ ನಮ್ಮ ಇಡೀ ದಿನ ಅದೇ ರೀತಿಯಾಗಿ ಅಲ್ಲಾಹನು ಇರಿಸುತ್ತಾನೆ. ಅಲ್ಲಾಹನು ಖುರಾನಿನಲ್ಲಿ ಹೇಳಿದ್ದಾನೆ, ನೀವು ನನ್ನ ಬಗ್ಗೆ ಯಾವ ರೀತಿಯಾದ ಭಾವನೆಯನ್ನು ಇಡುತ್ತೀರೋ ನಾನು ನಿಮಗೆ ಅದೇ ರೀತಿಯಲ್ಲಿ ಸಿಗುತ್ತೇನೆ ಎಂದು. ನಾವು ಎದ್ದ ತಕ್ಷಣ ಕೇವಲ ಇದು ದಿನವಿಡೀ ಎಲ್ಲ ದಿನಗಳ ಹಾಗೆ ಇದು ಒಂದು ದಿನ ಮತ್ತೆ ಬಂದಿದೆ, ಹಿಂದೆ ಇರುವ ಎಲ್ಲ ಪ್ರಾಬ್ಲಮ್ಸೇ ಇಂದು ಇರುತ್ತೆ ನಮ್ಮ ಜೀವನದಲ್ಲಿ ಎಂದು ನಾವು ತುಂಬಾ ನೆಗೆಟಿವ್ ಆಗಿ ಭಾವನೆಯಿಂದ ಎದ್ದರೆ ನಮ್ಮ ದಿನ ಪೂರ್ತಿಯು ಅದೇ ರೀತಿ ಕಳೆಯುತ್ತೆ. ಅದೇ ನಾವು ಹಿಂದಿನ ದಿನವನ್ನು ಬಿಟ್ಟು ಇಂದಿನ ದಿನ ನಮಗೆ ತುಂಬಾ ಶುಭಯೋದಯವನ್ನು ತಂದಿದೆ, ನಮಗೆ ಅಲ್ಲಾಹನು ಈ ದಿನದಲ್ಲಿ ತುಂಬಾ ತನ್ನ ರೆಹಮತ್ ಮತ್ತು ಬರ್ಕತ್ತನ್ನು ಕಳುಹಿಸಿದ್ದಾನೆ, ಇಂದು ನಮಗೆ ಅಲ್ಲಾಹನು ತುಂಬಾ ದಾರಿಗಳನ್ನು ತೋರಿಸುತ್ತಾನೆ, ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಎಂದು ಅಲ್ಲಾಹನ ಮೇಲೆ ಮನಸ್ಫೂರ್ತಿಯಾದ ನಂಬಿಕೆಯನ್ನು ಇಟ್ಟು ಕೃತಜ್ಞತೆಯ ಭಾವದಿಂದ ನಾವು ನಮ್ಮ ದಿನವನ್ನು ಶುರು ಮಾಡಿದಾಗ ಆ ದಿನದಲ್ಲಿ ಅಲ್ಲಾಹನು ತುಂಬಾ ತನ್ನ ರಹಮತ್ ಮತ್ತು ಬರ್ಕತ್ತನ್ನು ಹಾಕುತ್ತಾನೆ. ನಮ್ಮ ಈ ಭಾವನೆಯಿಂದ ಅಲ್ಲಾಹನಿಗೆ ಖುಷಿಯಾಗುತ್ತದೆ. ನಾವು ಎದ್ದ ತಕ್ಷಣ ಅಲ್ಲಾಹನನ್ನು ಖುಷಿಪಡಿಸುವಂತಹ ಕಾರ್ಯವನ್ನು ಮಾಡುವುದರೊಂದಿಗೆ ನಮ್ಮ ಜೀವನದ ಶುರುವಾದನ್ನು ಮಾಡುತ್ತೇವೆ. ನಾವು ಅಲ್ಹಮ್ದುಲಿಲ್ಲಾ ಎಂದು ಹೇಳುವುದು ಕೇವಲ ಆಧ್ಯಾತ್ಮಿಕವಾಗಿ ಅಲ್ಲ, ಇದು ಸೈಂಟಿಫಿಕ್ ಆಗಿ ತುಂಬಾ ಇದರ ಮೇಲೆ ರಿಸರ್ಚ್ ಆಗಿದೆ. ಒಬ್ಬ ಮನೋವೈಜ್ಞಾನಿ, ತುಂಬಾ ಪ್ರಸಿದ್ಧ ಮನೋವೈಜ್ಞಾನಿ ಸಂಶೋಧಕರಾದ ಸೈಂಟಿಸ್ಟ್ ಅವರು ರಾಬರ್ಟ್ ಎಮನ್ಸ್ ಅವರು ಹೇಳುತ್ತಾರೆ, ತಮ್ಮ ರಿಸರ್ಚ್ನಲ್ಲಿ ಹೇಳಿದ್ದಾರೆ, ಯಾವ ಒಬ್ಬ ವ್ಯಕ್ತಿ ತುಂಬಾ ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಹೇಳುತ್ತಾನೋ ಅವನ ಮೆದುಳಿನಲ್ಲಿ 2 ರೀತಿಯ ಹಾರ್ಮೋನ್ಸ್ ಬಿಡುಗಡೆಯಾಗುತ್ತವೆ. ಒಂದು ಡೊಪಮೈನ್ ಮತ್ತು ಇನ್ನೊಂದು ಸೆರೋಟೋನಿನ್ ಎಂದು 2 ಹ್ಯಾಪಿ ಹಾರ್ಮೋನ್ಸ್ಗಳು ಬಿಡುಗಡೆಯಾಗುತ್ತವೆ. ಆ ಬಿಡುಗಡೆಯಾದ ಹ್ಯಾಪಿ ಹಾರ್ಮೋನ್ಸ್ಗಳು ಅವನಿಗೆ ಖುಷಿಯಾಗಿರಲು ಸಹಾಯ ಮಾಡುತ್ತವೆ. ಅಂತಹ ವ್ಯಕ್ತಿಯಲ್ಲಿ ಏನು ಬದಲಾವಣೆ ಆಗುತ್ತದೆ ಎಂದರೆ ಆ ವ್ಯಕ್ತಿ ಜೀವನದಲ್ಲಿ ತುಂಬಾ ಸಂತೋಷವಾಗಿರುತ್ತಾನೆ ಮತ್ತು ಹೆಚ್ಚಿನ ಒತ್ತಡದಲ್ಲಿ ಇರುವುದಿಲ್ಲ. ಅವನಿಗೆ ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತದೆ, ಅವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಎಂದು. ಈ ಕೇವಲ ನಾವು ಮನಸ್ಫೂರ್ತಿಯಾಗಿ ಕೃತಜ್ಞತೆ ಹೇಳುವುದರಿಂದ ನಮ್ಮ ಆತ್ಮಕ್ಕೂ ಮತ್ತು ನಮ್ಮ ಮೆದುಳಿಗೂ ನಾವು ಶಾಂತಿ ಮತ್ತು ನೆಮ್ಮದಿಯನ್ನು ತಂದುಕೊಡುತ್ತೇವೆ ಮತ್ತು ಜೀವನದಲ್ಲಿ ಹೆಚ್ಚು ಪಾಸಿಟಿವ್ ಆಗಿ ಇರಲು, ಖುಷಿಯಾಗಿರಲು ನಮಗೆ ನಮ್ಮ ಆತ್ಮದಿಂದ ಬರುವ ಆ ಧನ್ಯವಾದದ ಶಬ್ದ ನಮಗೆ ಖುಷಿಯಾಗಿ ಜೀವಿಸಲು ಸಹಾಯ ಮಾಡುತ್ತದೆ. ಶುಕರ್ ಮಾಡುವುದು ಕೇವಲ ಒಂದು ರುಹಾನಿ ಇಬಾದತ್ ಅಲ್ಲ, ಇದು ನಮ್ಮ ಮೆದುಳಿಗೆ ಒಂದು ಸುಂದರವಾದ ಥೆರಪಿ ಕೂಡ ಆಗಿದೆ. ನಮ್ಮ ಮೆದುಳು ಮತ್ತು ಮನಸ್ಸು ಸಂತೋಷದಿಂದ ಇರುವಂತಹ ಥೆರಪಿ ಕೂಡ ಆಗಿದೆ. ಶುಕರ್ ಮಾಡುವಂತಹ ಹೃದಯಗಳು ಎಂದಿಗೂ ಅಲ್ಲಾಹನನ್ನು ದೂಷಿಸುವುದಿಲ್ಲ, ಅಲ್ಲಾಹನ ಮುಂದೆ ಶಿಕಾಯತನ್ನು ಮಾಡುವುದಿಲ್ಲ. ತಮಗೆ ಬಂದಿರುವ ಎಲ್ಲ ಕಷ್ಟದ ಮೇಲೆ ಸಬರ್ ಮಾಡುವಂತಹ ತಾಕತ್ತನ್ನು ಹೊಂದಿರುತ್ತಾರೆ. ಕಷ್ಟಗಳು ಬಂದಾಗ ಇದನ್ನು ಹೇಗೆ ಪರಿಹರಿಸಬೇಕು ಎಂಬುವ ದಾರಿಯನ್ನು ಹುಡುಕುತ್ತಾರೆ. ದುಃಖದಲ್ಲಿ ಹಿಕ್ಮತ್ತನ್ನು ಕಂಡುಕೊಳ್ಳುತ್ತಾರೆ ಮತ್ತು ನಷ್ಟ ಬಂದಾಗ ಅದರಿಂದ ಒಂದು ಪಾಠವನ್ನು ಕಲಿಯುತ್ತಾರೆ ಹೊರತು ಅಲ್ಲಾಹನ ಮುಂದೆ ಹೋಗಿ ಎಂದಿಗೂ ದೂಷಿಸುವುದಿಲ್ಲ. ಆ ಸಮಯದಲ್ಲಿ ಸಬರ್ ಮಾಡುತ್ತಾರೆ ಮತ್ತು ಅಲ್ಲಾಹನ ಮುಂದೆ ಶುಕರ್ ಹೇಳುತ್ತಾರೆ, ನಮಗೆ ಇಂತಹದ್ದೊಂದು ಸಮಸ್ಯೆಯನ್ನು ಎದುರಿಸುವ ತಾಕತ್ತನ್ನು ನೀಡಿದ್ದಕ್ಕೆ ನಿನಗೆ ಧನ್ಯವಾದಗಳು ಎಂದು ಆ ಸಮಯದಲ್ಲೂ ಕೂಡ ಅಲ್ಲಾಹನಿಗೆ ಕೃತಜ್ಞತರಾಗಿರುತ್ತಾರೆ. ಅಲ್ಲಾಹನು ನಮಗೆ ಹೇಳುತ್ತಾನೆ ಸೂರಾ ಬಹರಾದಲ್ಲಿ, ನಾನು ನಿಮ್ಮ ಈಮಾನನ್ನು ಸ್ವಲ್ಪ ಪರೀಕ್ಷೆ ಮಾಡುತ್ತೇನೆ ಎಂದು. ಅದು ಹೇಗೆ ಎಂದರೆ ಚಿನ್ನವನ್ನು ಹೇಗೆ ಪರೀಕ್ಷೆ ಮಾಡಿ ಪರಿಶುದ್ಧ ಇದೆಯೋ ಅಥವಾ ಇಲ್ಲ ಎಂದು ತಿಳಿಯುತ್ತಾರೋ ಅದೇ ರೀತಿ ಅಲ್ಲಾಹನು ಸ್ವಲ್ಪ ನಮ್ಮ ಹಣದಲ್ಲಿ, ನಮ್ಮ ವ್ಯಾಪಾರದಲ್ಲಿ, ನಮ್ಮ ಮಕ್ಕಳೊಂದಿಗೆ, ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುವನ್ನು ಕೊಟ್ಟು ಜೀವನವನ್ನು ಪರೀಕ್ಷೆಗೆ ಒಡ್ಡುತ್ತಾನೆ. ಆ ಸಮಯದಲ್ಲಿಯೇ ನಾವು ಅಲ್ಲಾಹನಿಗೆ ಹೆಚ್ಚು ಶುಕರ್ ಹೇಳಬೇಕು.
ಯಾಕೆ ಎಂದರೆ ನಾವು ಕಷ್ಟದಲ್ಲೂ ಸಹಿತ ಅಲ್ಲಾಹನ ಮೇಲೆ ಈಮಾನನ್ನು ಕಳೆದುಕೊಳ್ಳಬಾರದು. ಅಲ್ಲಾಹನನ್ನು ಹೆಚ್ಚು ಇನ್ನೂ ಇಬಾದತ್ ಕಡೆ ನಾವು ನಮ್ಮ ಜೀವನವನ್ನು ತಿರುಗಿಸಬೇಕು. ಆ ಸಮಯದಲ್ಲಿ ನಾವು ಅಲ್ಲಾಹನಿಗೆ ಶುಕರ್ ಹೇಳುತ್ತಾ ಹೋದಂತೆ ಅದನ್ನು ಅಲ್ಲಾಹನು ಮೆಚ್ಚಿ ನಮಗೆ ಬಂದಿರುವ ಪರೀಕ್ಷೆಯನ್ನು ಬೇಗ ಮುಗಿಸಿ ನಮಗೆ ಆ ಪರೀಕ್ಷೆಯಲ್ಲಿ ಪಾಸು ಮಾಡಿದ ನಂತರ ಅದಕ್ಕೆ ಬಹುಮಾನವನ್ನು ಸಹಿತ ನಮಗೆ ಅಲ್ಲಾಹನು ಕೊಡುತ್ತಾನೆ. ನಮ್ಮ ಜೀವನದಲ್ಲಿ ಬಂದಿರುವ ಆ ಪರೀಕ್ಷೆಯನ್ನು ಬೇಗನೆ ದೂರ ಮಾಡಿ ನಮ್ಮನ್ನು ಅದರಿಂದ ಮುಕ್ತಿಗೊಳಿಸಿ ನಮಗೆ ಹೆಚ್ಚು ಖುಷಿ ಮತ್ತು ಸಂತೋಷ ಮತ್ತು ನೆಮ್ಮದಿಯನ್ನು ಖಂಡಿತ ಕೊಟ್ಟೇ ಕೊಡುತ್ತಾನೆ. ಶುಕರ್ ಹೇಳುವುದು ಒಂದು ಆತ್ಮಶುದ್ಧಿಯಾಗಿದೆ. ನಾವು ಎಷ್ಟೊಂದು ಶುಕರ್ ಹೇಳುತ್ತೇವೋ ಅಷ್ಟು ನಮ್ಮ ಮನಸ್ಸು ಕಲ್ಮಶದಿಂದ ದೂರ ಉಳಿಯುತ್ತದೆ. ನಾವು ಎಷ್ಟು ಕೃತಜ್ಞತೆಯ ಭಾವದಿಂದ ಇರುತ್ತೇವೋ ಅಷ್ಟು ನಮ್ಮೊಳಗೆ ಇರುವ ಅಸೂಯೆ, ಈರ್ಷೆ ಮತ್ತು ಕೋಪ, ಹಸದ್ ಇವೆಲ್ಲವೂ ದೂರವಾಗುತ್ತವೆ. ನಾವು ಇನ್ನೊಬ್ಬರನ್ನು ನೋಡಿ ಅವರಿಗೆ ಸಿಕ್ಕಿರುವ ನ್ಯಾಮತ್ತನ್ನು ನೋಡಿ ಹಸದ್ ಮಾಡುವುದರಿಂದ ಅವರ ಮೇಲೆ ನಾವು ಅಸೂಯೆ ಪಟ್ಟುಕೊಳ್ಳುವುದಕ್ಕಿಂತ ಅದನ್ನು ಅವರಿಗೆ ನೀಡಿರುವ ಆ ಎಲ್ಲ ನ್ಯಾಮತ್ಗಳನ್ನು ಅಲ್ಲಾಹನು ನನಗೂ ಸಹಿತ ನೀಡು ಎಂದು ನಾವು ಕೇಳಿಕೊಳ್ಳುತ್ತಾ ನಮ್ಮೊಳಗೆ ಇರುವ ಆ ಅಸೂಯೆಯನ್ನು ನಾವು ಬಿಡುತ್ತಾ ಹೋಗುತ್ತೇವೆ. ನಮ್ಮ ಮನಸ್ಸು ಹಗುರವಾಗುತ್ತಾ ಹೋಗುತ್ತದೆ, ನಮ್ಮ ಆತ್ಮವು ಶುದ್ಧವಾಗುತ್ತಾ ಹೋಗುತ್ತದೆ. ಅಲ್ಲಾಹನು ಇಂತಹ ಆತ್ಮವನ್ನು ತುಂಬಾ ಇಷ್ಟಪಡುತ್ತಾನೆ. ಅಂತಹ ಆತ್ಮಗಳಲ್ಲಿ ಸ್ವತಃ ಅಲ್ಲಾಹನೇ ನೆಲೆಸುತ್ತಾನೆ. ನಾವು ಎಷ್ಟು ನಮ್ಮ ಆತ್ಮವನ್ನು ಶುದ್ಧಿಗೊಳಿಸುತ್ತೇವೋ ಆ ಜಾಗದಲ್ಲಿ ಅಲ್ಲಾಹನ ಮನೆಯಾಗುತ್ತೆ. ಹೇಗೆ ಎಂದರೆ ನಾವು ಫಸ್ಟು ಯಾರಾದರೂ ನಮ್ಮ ಮನೆಗೆ ಬರುವಾಗ ನಮ್ಮ ಮನೆಯನ್ನು ಹೇಗೆ ಸ್ವಚ್ಛವಾಗಿ ಇಟ್ಟುಕೊಂಡು ಅವರು ಇರುವಂತಹ ಅವರಿಗೆ ನಾವು ಉಳಿಸಿಕೊಳ್ಳುವಂತಹ ರೂಮನ್ನು ಹೇಗೆ ಶುದ್ಧಿ ಮಾಡಿ ಡೆಕೋರೇಟ್ ಮಾಡ್ತೀವೋ ಅದೇ ರೀತಿ ನಾವು ನಮ್ಮ ಆತ್ಮದಲ್ಲಿ ಇರುವಂತಹ ಎಲ್ಲ ಕಲ್ಮಶಗಳನ್ನು ನಾವು ದೂರ ಮಾಡಿಕೊಂಡು ಆ ಮನಸ್ಸನ್ನು ಅಲಂಕರಿಸಿದಾಗ, ಆ ಆತ್ಮವನ್ನು ಪರಿಶುದ್ಧ ಮಾಡಿದಾಗ ಅಲ್ಲಾಹನು ತಾನಾಗಿಯೇ ಆ ಆತ್ಮದಲ್ಲಿ ನೆಲೆಸುತ್ತಾನೆ. ಶುದ್ಧವಾದ ಆತ್ಮಗಳು ಅಲ್ಲಾಹನ ಮನೆಯಾಗಿರುತ್ತವೆ. ಅಲ್ಲಾಹನು ನಮ್ಮ ಒಳಗೆ ನೆಲೆಸಲಿ ಎಂದು ನಾವು ಇಷ್ಟಪಟ್ಟರೆ ಮೊದಲು ನಾವು ನಮ್ಮ ಆತ್ಮದ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಅವನು ನೀಡಿರುವ ಈ ಪವಿತ್ರ ಮಾನವ ಜನ್ಮವನ್ನು ನಾವು ಮನಸ್ಫೂರ್ತಿಯಾಗಿ ಅನುಭವಿಸಬೇಕು. ಅವನು ಕೊಟ್ಟಿರುವಂತಹ ಉಡುಗೊರೆಗಳನ್ನು ನಾವು ಮನಸ್ಫೂರ್ತಿಯಾಗಿ ಅವನಿಗೆ ಧನ್ಯವಾದ, ಶುಕರ್, ಅಲ್ಹಮ್ದುಲಿಲ್ಲಾ ಎಂದು ಹೇಳುತ್ತಾ ಹೋಗಬೇಕು. ನಾವು ನಮ್ಮ ಜೀವನದ ಶುರುವನ್ನು ಶುಕರ್ ಮಾಡುವುದರಿಂದ ಹೇಗೆ ಪ್ರಾರಂಭಿಸುತ್ತೇವೆ ಅದೇ ರೀತಿ ನಾವು ಮಲಗುವ ಮುನ್ನ 2 ನಿಮಿಷ ಕಣ್ಣನ್ನು ಮುಚ್ಚಿಕೊಂಡು ಮುಂಜಾನೆಯಿಂದ ಸಂಜೆಯವರೆಗೂ ಅಲ್ಲಾಹನು ನಮಗೆ ಇಂದು ಏನೇನು ನೀಡಿದ್ದಾನೋ ಅದು ಕೇವಲ ಕುಡಿಯುವ ನೀರೇ ಆಗಿರಬಹುದು, ನಾವು ತಿನ್ನುವ ಆಹಾರವೇ ಆಗಿರಬಹುದು, ನಾವು ಮತ್ತೊಬ್ಬರಿಗೆ ಏನಾದರೂ ಮಾಡಿರುವ ಒಂದು ಚಿಕ್ಕ ಸಹಾಯವೇ ಆಗಿರಬಹುದು, ಅದನ್ನು ನಮಗೆ ನೀಡಿರುವ ಆ ಅಲ್ಲಾಹನಿಗೆ ನಾವು 2 ನಿಮಿಷ ಕಣ್ಣು ಮುಚ್ಚಿ ನಮಗೆ ಇಂದು ಆಗಿರುವ ಎಲ್ಲ ಒಳ್ಳೆಯ ಕೆಲಸದ ಮೇಲೆ ಕೃತಜ್ಞತೆಯನ್ನು ಹೇಳಿ ಮಲಗಿದಾಗ ಆ ಹೃದಯ ತುಂಬ ಸಂತೋಷ ಪಡುತ್ತದೆ. ಹೀಗೆ ನಾವು ಮಾಡುವುದರಿಂದ ನಮ್ಮ ಜೀವನ ತುಂಬ ಅದ್ಭುತ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತದೆ ಎನ್ನುತ್ತಾ ನಾನು ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಆ ಅಲ್ಲಾಹನು ನಮಗೆ ಎಂತಹದ್ದೇ ಪರಿಸ್ಥಿತಿಯಲ್ಲಿ ತಾಳ್ಮೆಯನ್ನು ತಂದುಕೊಳ್ಳುವ ಶಕ್ತಿಯನ್ನು ಕೊಡಲಿ. ಎಂತಹ ಪರಿಸ್ಥಿತಿಯಲ್ಲೂ ಸಹ ಆ ಅಲ್ಲಾಹನಿಗೆ ಕೃತಜ್ಞತೆ, ಶುಕರ್, ಅಲ್ಹಮ್ದುಲಿಲ್ಲಾ ಎನ್ನುವ ಭಾವನೆಯನ್ನು ಮತ್ತು ತಾಕತ್ತನ್ನು ನಮ್ಮೊಳಗೆ ತರಲಿ ಎಂದು ಅಲ್ಲಾಹನಿನಲ್ಲಿ ಬೇಡುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.